ಧರ್ಮ ಈಗ ಕೆಲವರು ಹೇಳ್ತಾರೆ ಅವ್ನು ಬಸವಣ್ಣ ಕಟ್ಟಿಲ್ಲ ಧರ್ಮ ಕಟ್ಟಿಲ್ಲ ಅಂತ ಗೊತ್ತಿಲ್ಲ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ಯಾಕೆ ತಿಳ್ಕೊಡ್ಲಿ ಅವ್ರು ಇನ್ನೂ ಏನ್ ಹೇಳ್ತಾರೆ ಗೊತ್ತಾ ಮೈ ಗಾಡ್ ಅವ್ರು ಒಳಗಡೆ ಹೊಡ್ಕೊಂತ ಶಾಕ್ ಅನಿಸ್ಬೋದು ನಾನು ಹೇಳೋದಿಲ್ಲ ವಚನಗಳನ್ನು. ಓಕೆ, ಇಲ್ಲಿ ಭವಿ ಮತ್ತೆ ಭಕ್ತ ಅಂತ ಬರ್ತಾರೆ. ಭವಿ ಮುಖ ನೋಡಬಾರ್ದು ಅಂತ ಹೇಳ್ತಾರೆ ಬಸವಣ್ಣ. ಸಣ್ಣ ಬಸವಣ್ಣ ಹೇಳ್ತಾರೆ, ಎಲ್ಲ ಶರಣರು ಹೇಳ್ತಾರೆ ಭವಿ ಅಂದ್ರೆ ಏನು, ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡದೇ ಇರೋವನು ಭವಿ. ನೆನ್ಪಿಟ್ಕೊಳ್ಳಿ, ಭವಿಯ ಮುಖ ನೋಡಬಾರ್ದು ಅಂತ ಹೇಳ್ತಾರೆ ಅವರು. ಓಕೆ, ಹಾಗಿದೆ ನಾನು ತಿರುಗಿ ಹೋಗೋದಿಲ್ಲ, ಟು ದ ಪಾಯಿಂಟ್ ಕೊಡ್ತೀನಿ. ಇವತ್ತಿನ ವರ್ತಮಾನದಲ್ಲಿ ಇದನ್ನ ಹೆಂಗೆ ನಾವು ಅಪ್ಲೈ ಮಾಡ್ಕೊಂಡು ಇರ್ಬೇಕು ಅಂತೀರಿ ಸರ್? ಅದು ಹೇಗೆ ಬಸವಣ್ಣ ಹಾಗಿರಿ ಅಲ್ಲ ಈಗ ನೀವು ಹಾಗೆ ಮಾಡ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡದೇ ಇರೋವನ್ನ ಮುಖನೇ ನೋಡಲ್ವಾ ತಾವು? ಅಲ್ಲ, ಅದು ಎಕ್ಸ್ಟ್ರೀಮ್ ಬಂದಿದೆ. ಪ್ರಶ್ನೆ ಇರೋದು ಬಸವಣ್ಣ ಹೇಳಿ ಎಲ್ಲರೂ ಈಕ್ವಲ್ ಅಂತ ಹೇಳಿದ್ರಲ್ಲ, ಅದು ಬಂದಾಗ ನೀವು ಹೇಳಿದಿರಿ ನಮ್ ಶ್ರೇಷ್ಠ ಅಂತ ತಿಳ್ಕೊಂಡಿದ್ರೆ ಇಲ್ಲ, ಶ್ರೇಷ್ಠ ಅಂತ ತಿಳ್ಕೊಂಡ್ರೆ ಲಿಂಗಾಯತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಬಸವಣ್ಣ ಹೇಳಿದ್ರು ಎಣ್ಣಗಿಂತ ಕಿರಿಯರಿಲ್ಲ. ಹಾಗಿದಾಗ ಯಾರು ಹಿರಿಯರು ಅಂತಾರಲ್ಲ ಅವ್ರು ಲಿಂಗಾಯತರಲ್ಲ. ಅದೇ ಬಂದಿರೋದು ವೀರಶೈವ ಲಿಂಗಾಯತ ಬಗ್ಗೆ ಕೇಳಿದಿರಿ, ಅದೇ ಡಿಫ್ರೆನ್ಸ್. ನಾವು ಅಲ್ಲಿ ಹಿರಿಯರು ಅಂತ ಹೇಳ್ತಿದ್ದಾರೆ, ಹಾಗಾಗಿ ನೀವು ಹೇಗೆ ನೀವು ಲಿಂಗಾಯತ ಸಮುದಾಯಕ್ಕೆ ಸೇರ್ತೀರಿ ಅನ್ನೋದು ನಿಮ್ ಪ್ರಶ್ನೆ. ಉತ್ತರ ಕೊಟ್ಟಾಯ್ತಾ? ತುಂಬಾ ಚೆನ್ನಾಗಿ ಕೊಟ್ರಿ. ಹಾಗೆ ಇರುದು. ನಾನಿದ್ರೆ ಹೇಳ್ತಾ ಇಲ್ಲ ಸ್ವಾಮಿ, ಕಳೆದ ವಾರ ನೀವು ನೋಡಿದ್ರಿ ತಾನೆ ಬಸವ ಕಲ್ಯಾಣದಲ್ಲಿ. ನಿಮಗೆ ನಾನು ಉದಾಹರಣೆಯನ್ನು ಕೊಡ್ಬೇಕಾಗಿಲ್ಲ. ಈ ವೀರಶೈವ ಸಂಸ್ಕೃತಿಯ ಪ್ರದರ್ಶನ ಆಗಿದ್ದು ಕಳೆದ ತಿಂಗಳ 19ನೇ ತಾರೀಕು ಹುಬ್ಬಳ್ಳಿಯಲ್ಲಿ, ಕಳೆದ ತಿಂಗಳ 22ರಿಂದ ಇದೇ ತಿಂಗಳ 2ನೇ ತಾರೀಕು ಆಗಿದ್ದು ಬಸವ ಕಲ್ಯಾಣದಲ್ಲಿ. ಮಾಡಿದವರು ಯಾರು ಮಾಡಿದ್ದು? ಬಸವ ಕಲ್ಯಾಣ ಮಾಡಿದ್ದು ರಂಭಾಪುರಿ ಪೀಠದ ಜಗದ್ಗುರುಗಳು, ಪಂಚಾಚಾರ್ಯ ಪ್ರಮುಖರು. ನೋಡಿದಿರ ಅದು ನೀವು? ಅದು ಎಲ್ಲ ಟಿವಿಯಲ್ಲಿ ನೋಡಿದ್ರಿ, ಕಂಟಿನ್ಯೂಸ್ 10 ದಿವಸ ಬಂದು ನೋಡಿದಿರಿ ಅವ್ರದ್ದೇನು. ನಾನು ಅಡ್ಡ ಪಲ್ಲಕ್ಕಿ, ಜಲಧಾರಿಗಳು, ಕಿರೀಟ ಬರ್ತವಲ್ಲ. ಆದ್ರೆ ಲಿಂಗಾಯತ ಸ್ವಾಮಿಗಳು ಹೆಂಗಿರ್ತಾರೆ ನೋಡಿದ್ರಿ? ಯಾರು ಕಿರೀಟ ಹಾಕೊಂಡಿದಾರ? ಯಾರಂದ ಬಟ್ಟೆ ಹಾಕೊಂಡಿದಾರ? ನಿರಾಭಾರಿ ಬಸವಣ್ಣನವ್ರು ಕಿರೀಟ ಹಾಕೊಂಡಿದ್ರು. ಇಲ್ಲೆಲ್ಲ ಅದು ಕಾಲ್ಪನಿಕ. ಹೆಂಗೆ ಇದು ವಾಸ್ತವ? ಯಾರು ನೋಡಿಲ್ಲ ರೀ ಬಸವಣ್ಣ, ಯಾರು ನೋಡಿಲ್ಲ. ಅದು ಕವಿ ಕಲ್ಪನೆ ಸಂಬಂಧಪಟ್ಟಂಗೆ ಬರ್ದಿದ್ದಾರೆ. ನೀವು ಬಸವಣ್ಣ 4 ಚಿತ್ರ ನೋಡ್ತೀರಿ, ಬಸವಣ್ಣ ಯಾರು ನೋಡಿಲ್ಲ. ಅವರ ಭಾವಚಿತ್ರಗಳಾಗ್ಲಿ ಅವರ ಮೂರ್ತಿ ಆಗ್ಲಿ ಇಲ್ಲ. ಈಗ ಹೇಗೆ ಪೈಗಂಬರು ನಾನು ಮೂರ್ತಿ ಭಾವಚಿತ್ರ ಇಡಬಾರ್ದು ಅಂತ ಹೇಳಿದಾರೆ, ಹಾಗೆ ಬಸವಣ್ಣ ಹೇಳಿಲ್ಲ. ಆದ್ರೂ ಕೂಡ ಅದು ಎಲ್ಲಿ ಗುರುಗಳು ಇಲ್ಲ. ಇದು ಕಾಲ್ಪನಿಕವಾದಂತ ಬಂದು ಕುದುರೆ ಮೇಲೆ ಕೊಡೋದು, ಪೂಜಾ ಮಾಡೋದು ಕೊಡೋದು, ಕಿರೀಟ ಹಾಕೊಂಡು ಕೊಂಡೋದು, ಕೃಷಿ ಮಾರ್ಗ, ಇವೆಲ್ಲ ಕಾಲ್ಪನಿಕವಾದಂತದ್ದು. ಬಿಟ್ಬಿಡಿ ಅವನ್ನೆಲ್ಲ. ಆರ್ಟಿಕಲ್ 25 ಅಂದ್ರೆ ಪರಿಚಯದ 25 ಏನ್ ಹೇಳಿದೆ? ಭಾರತದಲ್ಲಿ ವಾಸವಾಗಿರುವ ಪ್ರತಿಯೊಬ್ಬ ನಾಗರಿಕನಿಗೆ ತನ್ನ ಯಾವುದೇ ಧರ್ಮವನ್ನ ಆಚರಿಸುವ, ಬೆಳೆಸುವ, ಬೆಳೆಸುವ 3 ಇಂಗ್ಲಿಷ್ ಶಬ್ದ ಇದೆ ಅಲ್ಲಿ. ಟು ಪ್ರೊಫೆಸ್, ಟು ಪ್ರಾಕ್ಟಿಸ್ ಅಂಡ್ ಟು ಪ್ರಾಪಗೇಟ್. ಈ 3 ಇದೆ ಸಂವಿಧಾನದಲ್ಲಿ. ಅದು ಎಲ್ಲರಿಗೂ ಇದೆ. ಇವಾಗ ನೀವು ಬಂದಿರಲ್ಲ, ಇನ್ನೊಂದು ಪ್ರಶ್ನೆ ಪ್ರಾರಂಭ ಚಾಲು ಮಾಡಿದ್ರಿ. ಈಗ ಜನಗಣತಿ ಬರ್ತದೆ ಮುಂದಿನ ವರ್ಷ 27ಕ್ಕೆ, 26-27ಕ್ಕೆ. ಈಗ ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯಲ್ಲಿ ಏನಿದೆ? ಧರ್ಮ, ನಿಮ್ ಧರ್ಮ ಯಾವ್ದು ಅಂತ ಕೇಳ್ತಾರೆ. ಈಗ ನಮ್ಗೆ ಪ್ರಶ್ನೆ ಬಂದ್ರೆ ಇದೆ ತಾನೇ, ಗಲಾಟೆ ಆಗ್ತದೆ. ನೀವು ಲಾಸ್ಟಿಗೆ ಆಗ್ತದೆ ಅಂತ ಇಲ್ಲಿ ಬಂದಿದೆ, ನಿಮ್ಮ ಪ್ರಶ್ನೆ ಬಂತು ಈಗ. ಅದು ಅದರಲ್ಲಿ ನಾನು ಏನ್ ಬರ್ಸ್ಬೇಕು? ಲಿಂಗಾಯತ ಅಂತ ಬರ್ಸ್ಬೇಕು, ವೀರಶೈವ ಲಿಂಗಾಯತ ಬರ್ಸ್ಬೇಕು, ವೀರಶೈವ ಅಂತ ಬರ್ಸ್ಬೇಕು, ಹಿಂದೂ ಅಂತ ಬರ್ಸ್ಬೇಕು? ನೀವ್ ಹೇಳಿ. ನನಗೊಂದು ಅಸ್ಮಿತೆ ಧರ್ಮ ಅಲ್ಲ, ಅದಕ್ಕೆ ಒಂದು ಗುರುತಲ್ವಾ? ಅದು ಗುರುತಲ್ವಾ? ನನಗೆ ಅಸ್ಮಿತೆ ಮುಖ್ಯ. ಯಾಕಂದ್ರೆ ನಮ್ಗೆ ನಮ್ದೇ ಆದ ಸಿದ್ಧಾಂತ ಇದೆ, ನಮ್ದೇ ಆದ ಇತಿಹಾಸ ಇದೆ, ನಮ್ಮದೇ ಅಂತ ನಂಬಿಕೆಗಳು, ರೀತಿ ರಿವಾಜುಗಳಿದೆ. ನೀವು ಅದನ್ನ ತಗೊಳ್ಳಿ ಇದನ್ನ ತಗೊಳ್ಳಿ ಅಲ್ವಾ ಅಂತ ನಿಮ್ಗೆ ಹೇಳ್ಕೊಂಡು ಹೋಗಿ. ಬಟ್ ನನ್ನ ಅರ್ಥ ನನಗಿದೆ, ನನ್ನ ಅಸ್ಮಿತೆ, ನನ್ನತನ ನನಗೆ ಬೇಕು. ಅದು ನಾನು ಹೇಳ್ತಾ ಅದಕ್ಕೋಸ್ಕರ. ಅದು ಮೊದಲೇದು. ಸಾಮಾಜಿಕ ನ್ಯಾಯಕ್ಕಾಗಿ ಅಂತನಾ? ಸಾಮಾಜಿಕ ಧಾರ್ಮಿಕ ನ್ಯಾಯಕ್ಕಾಗಿ. ಧಾರ್ಮಿಕ ನ್ಯಾಯ, ಸಾಮಾಜಿಕ ನ್ಯಾಯಕ್ಕೆ ಬರ್ಲಿಲ್ಲ. ಧರ್ಮಕ್ಕೆ ಒಂದು ಉತ್ತರ ಕೊಟ್ಕೊಂಡು ಆಮೇಲೆ ಈ ಪ್ರಶ್ನೆ ಮುಂದುವರ್ಸ್ಕೊಂಡು. ಕರೆಕ್ಟ್. ಹೇಗೆ ನೀವು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ ಬಂದ್ರೆ ಅವ್ನು 3 ದಿವಸ ಕೊಡ್ಬೇಕು. ಹೌದ್ರಿ ಸರ್, ಅದಕ್ಕೆ ಅಲ್ಲ ಈಗ ನಾವ್ ಹೇಳೋದು ಹೆಡ್ಲೈನ್ಸ್ ಹೇಳ್ಕೊಂಡು. ನಾನು ಧಾರ್ಮಿಕವಾಗಿ ನನ್ನ ಅಸ್ಮಿತೆ, ನನ್ನತನ ನನಗೆ ಬೇಕು. ಯಾಕೆ? ಸಂವಿಧಾನ ಕೊಟ್ಟಿದೆ ರೈಟ್ ಅನ್ನ. ನೀವು ಯಾಕೆ ಬೇಕು ಅಂತ ಕೇಳೋ ಹಕ್ಕಿಲ್ಲ. ಕೇಳೋ ಹಕ್ಕಿಲ್ಲ ಯಾರೇ ಇರ್ಲಿ ಅವರು. ಆ ಕೇಳು ಹಕ್ಕು ಅವ್ರಿಗಿಲ್ಲ, ಆಚರಿಸೋಕೆ ನನಗಿದೆ. ಯಾಕೆ? ಸಂವಿಧಾನ ಕೊಟ್ಟಿದೆ. ಅದು ಮೊದಲೇದು. ನನ್ನ ಅಸ್ತಿತ್ವ, ನನ್ನತನ ನನಗೆ ಬಹಳ ಮುಖ್ಯ. ಅದಾದ ನಂತರ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅಥವಾ ಅದಕ್ಕಿಂತ ಅಂದ್ರೆ ಹಿಂದೂ ಧರ್ಮ, ಈಗ ಎಲ್ಲ ಹಿಂದೂ ಧರ್ಮದ ಭಾಗಗಳೇ ಅಂತಾನು ಹೇಳಿದ್ರಿ. ಅಲ್ಲ, ಈಗ ಬೇರೆ ಅರ್ಥದಲ್ಲಿ. ನಾವು ಧಾರ್ಮಿಕ ಅರ್ಥದಲ್ಲಿ ಅಲ್ಲ. ಅಲ್ಲ ಅಲ್ಲ ನಾವು ಹೇಳೋದು ಸಾಂಸ್ಕೃತಿಕ, ಭೌಗೋಳಿಕ, ಜನಾಂಗೀಯ, ರೇಷಿಯಲ್, ಮತ್ತೆ ರಾಷ್ಟ್ರೀಯ. ನ್ಯಾಷನಾಲಿಟಿ, ರೇಸ್,
ಭೂಗೋಳ, ಹೌದು, culture. All the three, we are Hindus. Nobody has denied. ಕರೆಕ್ಟ್. ಈಗ ನಾನು ಆರ್ಥಿಕವಾಗಿ ಹೀಗೆ, ಶೈಕ್ಷಣಿಕವಾಗಿ ಅದು ಇದಂತ ಹೇಳ್ತಾ ಕುತ್ಕೊಳ್ಬೇಕಾ ಒಬ್ಬ ವ್ಯಕ್ತಿ? ಬರ್ತೀನಿ, ಅದು ಬೇರೆ ಕಥೆ ಇದೆ. ಇಲ್ಲಿ ಬಂದಾಗ ಸಾವರ್ಕರ್ ಏನ್ ಹೇಳಿದ್ರು ನಿಮ್ಗೆ ಹೇಳ್ತೀನಿ. ಯಾಕೆ? why are you taking his name? Because this is your question is answered by him. I am not answering. I am answering in his words. Using his words. ವೀರ್ ಸಾವರ್ಕರ್ ಬಗ್ಗೆ ಹೇಳ್ತಾ ಇದ್ದೀನಿ. ವೀರ್ ಸಾವರ್ಕರ್ ನೀವು ಕೇಳಿದ ಪ್ರಶ್ನೆ ಉತ್ತರ ಅವ್ರು ಕೊಟ್ಟರೆ ನಾನು ಕೊಡ್ಬೇಕಲ್ಲ. ಅವ್ರನ್ನ ಸೈಟ್ ಮಾಡ್ತಾ ಇದ್ದೀನಿ. ಅವ್ರು ಏನ್ ಹೇಳ್ತಾರೆ, ನ್ಯಾಷನಲಿ, ಜಿಯೋಗ್ರಫಿಕಲಿ, ರೇಷಿಯಲಿ, ಕಲ್ಚರಲಿ, everyone born in this country is Hindu. We have no dispute. ಹೌದು, we have no dispute with that. ಕರೆಕ್ಟ್. ಅಲ್ಲಿ ಹೇಳ್ತಾರೆ ಧಾರ್ಮಿಕವಾಗಿ ಲಿಂಗಾಯತರೇ ಅವರೇ ಹೇಳ್ತಾರೆ. ಧಾರ್ಮಿಕವಾಗಿ ಜೈನರೇ, ಬೌದ್ಧರೇ, ಸಿಖ್ಖರು ಇದೇ ಶಬ್ದ ಉಪಯೋಗ ಮಾಡಿದ್ದಾರೆ. ನಾನು ಅದನ್ನ ಕೋಟ್ ಮಾಡಿದ್ದೀನಿ, ಈಗ ಮಾಡ್ತಾ ಇದ್ದೀನಿ.